ಅಕ್ರಮವಾಗಿ ಗೋಮಾಂಸ ಮಾರಾಟ ಮಾಡಲು ಸಾಗಿಸುತ್ತಿದ್ದ ವೇಳೆ ಇಬ್ಬರನ್ನ ಬಂಧಿಸಿರುವ ಘಟನೆ ಶಿರಸಿಯ ಹೊಸ ಮಾರುಕಟ್ಟೆ ವ್ಯಾಪ್ತಿಯಲ್ಲಿ ನಡೆದಿದೆ. ಅಕ್ಕಿ ಆಲೂರು ಮೂಲದ ಅಹಮದ್ ಸಲೀಂ, ಬೇಪಾರಿ ಬಾಷಾ ಸಾಬ್ ಬೌದ್ದೂರನ್ನ ಬಂಧಿಸಲಾಗಿದೆ. ಗೋಮಾಂಸವನ್ನ ಮಾರಾಟ ಮಾಡಲು ಶಿರಸಿ ನಗರದ ಕಂಟಿಗುಡಿ ರಸ್ತೆಯಲ್ಲಿ ಸಾಗಿಸುತ್ತಿದ್ದಾಗ ಖಚಿತ ಮಾಹಿತಿ ಮೇಲೆ ಡಿವೈಎಸ್ಪಿ ಜಿಟಿ ನಾಯ್ಕ್ ನೇತೃತ್ವದಲ್ಲಿ ಹೊಸ ಮಾರುಕಟ್ಟೆಯ ಠಾಣೆಯ ಪಿಎಸ್ಐ ನಾಗಪ್ಪ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಚಿದಾನಂದ್ ನಾಯ್ಕ್, ಹನುಮಂತ ಮಾಕಾಪುರ್, ಮೋಹನ್ ನಾಯ್ಕ್ ಅವರನ್ನ ಒಳಗೊಂಡ ತಂಡ ದಾಳಿ ನಡೆಸಿ ಆರೋಪಿತರನ್ನ ವಶಕ್ಕೆ ಪಡೆದು 4,950 ರೂಪಾಯಿ ಮೌಲ್ಯದ 16 ಕೆಜಿ ಗೋಮಾಂಸ, 2,200 ನಗದು, ಮೊಬೈಲ್ ಹಾಗೂ ಬೈಕ್ ಅನ್ನು ವಶಕ್ಕೆ ಪಡೆಯಲಾಗಿದೆ. ಹೊಸ ಮಾರುಕಟ್ಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸಿಗಂದೂರು ಶ್ರೀ ಚೌಡೇಶ್ವರಿ ಸನ್ನಿಧಿಯಲ್ಲಿ ಎರಡು ಗುಂಪುಗಳ ನಡುವೆ ಮಾತಿನ ಗಲಾಟೆ ನಡೆದು ಕಚೇರಿಯ ಪೀಠೋಪಕರಣಗಳು ಹಾನಿಯಾಗಿರುವಂತಹ ಘಟನೆ ನಡೆದಿದೆ. ಪ್ರಧಾನ ಅರ್ಚಕ ಶೇಷಗಿರಿ ಭಟ್ ಅವರು ಕುಟುಂಬದವರೊಂದಿಗೆ ದೇವಸ್ಥಾನದ ಗರ್ಭಗುಡಿಯ ಮುಂದೆ ಮೌನಾಚರಣೆ ಆರಂಭಿಸಿದ್ರು. ನವರಾತ್ರಿಗೂ ಮೊದಲು ಚಂಡಿಕಾ ಹೋಮ ನಡೆಸಬೇಕು, ರಾಮಪ್ಪ ಅವರು ಅದಕ್ಕೆ ಅವಕಾಶ ನೀಡಿಲ್ಲ ಎಂದು ಅರ್ಚಕ ಶೇಷಗಿರಿ ಭಟ್ ಆರೋಪಿಸಿದ್ರು. ಇದೇ ಕಾರಣಕ್ಕೆ ತಾಯಿಗೆ ಕೋರಿಕೆ ಮಾಡಿಕೊಂಡು ಮೌನ ವ್ರತ ಮಾಡುತ್ತಿರುವುದಾಗಿ ವಿಡಿಯೋ ಬಿಡುಗಡೆ ಮಾಡಿ ತಿಳಿಸಿದ್ರು. ಶೇಷಗಿರಿ ಭಟ್ ಅವರು ತಮ್ಮ ಕುಟುಂಬ ಸಹಿತ ದೇವಸ್ಥಾನದ ಗರ್ಭಗುಡಿಯೊಳಗೆ ಮೌನ ವ್ರತ ಆರಂಭಿಸಿದ್ರು. ಈ ವೇಳೆ ದೇವಸ್ಥಾನಕ್ಕೆ ಬಂದ ಕೆಲವು ಭಕ್ತರು ಹಾಗೂ ರಾಮಪ್ಪನವರ ಬೆಂಬಲಿಗರು ಹೊರಬರುವಂತೆ ಒತ್ತಾಯಿಸಿದ್ರು. ಈ ವೇಳೆ ಅರ್ಚಕರ ಕಡೆಯವರು ಮತ್ತು ಭಕ್ತರ ನಡುವೆ ನೂಕಾಟ ತಳ್ಳಾಟವಾಗಿದ್ದು ದೇವರ ಎದುರೇ ಗಲಾಟೆ ನಡೆಯಿತು. ಕ್ಷೇತ್ರ ಸಿಗಂದೂರು ಚೌಡೇಶ್ವರಿಯ ಸನ್ನಿಧಿಯಲ್ಲಿನ ಈ ಬೆಳವಣಿಗೆಗಳು ಭಕ್ತರಲ್ಲಿ ನೋವನ್ನ ಉಂಟು ಮಾಡಿದ್ದು ಹುಂಡಿ ಗಲಾಟೆ ಈಗ ತಾರಕಕ್ಕೆ ಏರಿದೆ. ಇನ್ನು ಮುಂದೆ ಯಾವ ಸ್ವರೂಪ ಕಾಣಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕುಮಟಾ ತಾಲೂಕಿನ ಕೊಡಕಣಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೂಡನಕೇರಿ ವಾರ್ಡ್ನಲ್ಲಿ ಕಳೆದ ಕೆಲ ತಿಂಗಳ ಹಿಂದಷ್ಟೇ ಮಾಡಲಾಗಿದ್ದ ಗಟಾರ್ ಕಾಮಗಾರಿ ಸಂಪೂರ್ಣ ಹಾಳಾಗಿದ್ದು ಗುತ್ತಿಗೆದಾರರು ಹಾಗೂ ಇಂಜಿನಿಯರ್ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ಹೊರಹಾಕುತ್ತಿದ್ದಾರೆ. 2018-19 ಅವಧಿಯಲ್ಲಿ ಸುಮಾರು 50,564 ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೆಸಲಾಗಿತ್ತು. ಕಾಮಗಾರಿ ವೇಳೆ ತಳಭಾಗದಲ್ಲಿ ಸಿಮೆಂಟ್ ಕಾಂಕ್ರೀಟ್ ಅಳವಡಿಸಿ ಕೆಲಸ ಮಾಡಬೇಕು ಮತ್ತು ಎರಡು ಕಡೆಯಲ್ಲಿ ಕಲ್ಲು ಕಟ್ಟಿ ಗಟಾರ್ ನಿರ್ಮಾಣ ಮಾಡಬೇಕು ಎನ್ನುವ ನಿಬಂಧನೆಗಳು ಇದ್ದರು. ಗುತ್ತಿಗೆದಾರರು ಗಟಾರ್ ಮೇಲ್ಭಾಗದಲ್ಲಿ ಸಿಮೆಂಟ್ ಲೇಪನ ಮಾಡಿದ್ದು ಒಂದು ಬದಿ ಮಣ್ಣಿನ ಗೋಡೆಗೆ ಸಿಮೆಂಟ್ ಪ್ಲಾಸ್ಟರ್ ಮಾಡದೆ ಕಳಪೆ ಕಾಮಗಾರಿ ಮಾಡಿದ್ದಾರೆ ಅಂತ ಸ್ಥಳೀಯರಾದ ಅಣ್ಣಪ್ಪ ನಾಯ್ಕ್ ಆರೋಪಿಸಿದ್ದಾರೆ. ಮೊನ್ನೆಯಷ್ಟೇ ಸುರಿದ ಅಕಾಲಿಕ ಮಳೆಗೆ ಗಟಾರ್ ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿದೆ. ತಕ್ಷಣ ಗಟಾರವನ್ನ ನಿರ್ಮಿಸಿಕೊಡಬೇಕು, ಇಲ್ಲದೆ ಹೋದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಕಚೇರಿ ಎದುರು ಪ್ರತಿಭಟನೆ ಮಾಡುವುದಾಗಿ ಎಚ್ಚರಿಸಿದ್ರು. 2 ದಿನ ಸುರಿದ ಮಳೆಯಿಂದ ಬೆಟ್ಟಗುಡ್ಡಗಳ ಮೇಲಿಂದ ಇಳಿದು ಬಂದ ರಭಸದ ನೀರಿಗೆ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಮಾರುಮಕ್ಕಿ ಗದ್ದೆ ಗ್ರಾಮದಲ್ಲಿ ಭಾರಿ ಪ್ರಮಾಣದಲ್ಲಿ ಬೆಳೆ ಹಾನಿ ಮತ್ತು ಮನೆಗಳಿಗೆ ಹಾನಿಯಾಗಿದೆ. ಗ್ರಾಮದಲ್ಲಿ ಸಾಮಾನ್ಯವಾದ ಮಳೆ ಆಗ್ತಾ ಇತ್ತು. ಒಮ್ಮೆಲೆ ಬಂದ ಮಳೆ ಈ ಅವಾಂತರ ಸೃಷ್ಟಿ ಮಾಡಿತ್ತು. ಹತ್ತಿರದಲ್ಲಿ ಹರಿಯುತ್ತಿದ್ದ ಸಣ್ಣ ನದಿ ಉಕ್ಕಿ ಹರಿದು ಗ್ರಾಮದಲ್ಲಿ ಭಾರಿ ಹಾನಿ ತಂದು 10 ಎಕರೆ ಭತ್ತದ ಬೆಳೆ ನೀರಿಗೆ ಕೊಚ್ಚಿ ಹೋಗಿದೆ. ಬೆಟ್ಟದಿಂದ ಇಳಿದು ಬಂದ ನೀರಿಗೆ ತೇಲಿ ಬಂದ ಕಲ್ಲು ಬಂಡೆಗಳು ಸೇರಿಕೊಂಡು ಹಾನಿ ಸಂಭವಿಸಿದೆ. 2 ಸಣ್ಣ ಸೇತುವೆಗಳು ಹಾನಿಯಾಗಿದೆ. 10 ಮರಗಳು ಬುಡ ಸಮೇತ ದರಶಾಹಿ ಆಗಿದ್ದು ದಿಕ್ಕು ಬದಲಿಸಿ ಹರಿದ ನದಿ ಗ್ರಾಮದ ಜನರ ಬದುಕಿನಲ್ಲಿ ಅಪಾರ ನಷ್ಟ ತಂದು ಕಟಾವಿಗೆ ಬಂದ ಭತ್ತದ ಬೆಳೆ ತಿಗೆ ಬಾರದಂತಾಗಿದೆ. ಒಟ್ಟಾರೆ ಏಕಾಏಕಿ ಸುರಿದ ಮಳೆ ನೆಮ್ಮದಿಯಿಂದ ಇದ್ದ ಗ್ರಾಮದ ಜನರ ನೆಮ್ಮದಿ. ಸಿದ್ದಾಪುರದ ಹೆಗ್ಗರಣಿ ಸಮೀಪ ಕೊಡನ ಮನೆ ಹಳ್ಳಕ್ಕೆ ಬಿದ್ದ ಕಾರಿನಲ್ಲಿ ಇದ್ದ 4 ಸಾವನ್ನಪ್ಪಿದ ಘಟನೆ ಗುರುವಾರ ಬೆಳಕಿಗೆ ಬಂದಿದ್ದು, ಕಾರಿನಲ್ಲಿ ಸಾವನ್ನಪ್ಪಿದ 3 ಶವ ನಿನ್ನೆ ಪತ್ತೆಯಾಗಿತ್ತು. ಇಂದು ಓರ್ವ ಯುವತಿಯ ಶವ ಅದೇ ಹಳ್ಳದ ಸ್ವಲ್ಪ ದೂರದಲ್ಲಿ ಪತ್ತೆಯಾಗಿದೆ. ಆಕೆಯ ಪತ್ತೆಗಾಗಿ ನಿನ್ನೆಯಿಂದಲೂ ಹುಡುಕಾಟ ನಡೆಸಲಾಗಿತ್ತು. ಮೃತ ಅಕ್ಷತಾ ಹಿರೇಮಠ್ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನೌಕರರ ಸಹಕಾರಿ ಪತ್ತಿನ ಸಂಘದ ಅಧ್ಯಕ್ಷ SB ಹಿರೇಮಠ್ ಅವರ ಮಗಳಾಗಿದ್ದಾರೆ. ರಾಜ್ಯದಲ್ಲೇ ತನ್ನ ವಿಶಿಷ್ಟ ಹಾಗೂ ಅರ್ಥಪೂರ್ಣ ಸಾಹಿತ್ಯ ಹಾಗೂ ಸಂಗೀತ ಚಟುವಟಿಕೆಗಳ ಮೂಲಕ ಗುರುತಿಸಿಕೊಳ್ಳುತ್ತಿರುವ ಉತ್ತರ ಕನ್ನಡ ಜಿಲ್ಲೆಯ ನಿನಾದ ಸಾಹಿತ್ಯ ಸಂಗೀತ ಸಂಚಯ ಭಟ್ಕಳ ಇವರು ದಸರಾ ಪ್ರಯುಕ್ತ ಹಮ್ಮಿಕೊಂಡ ರಾಜ್ಯ ಮಟ್ಟದ ಅಂತರ್ಜಾಲ ಸ್ವರಚಿತ್ತ ಕಾವ್ಯ ವಾಚನ ಸ್ಪರ್ಧೆಯ ಫಲಿತಾಂಶ ಘೋಷಣೆಯಾಗಿದ್ದು, ವಿದ್ಯಾಶ್ರೀ S ಆಡೂರು ಹುಂಡಾಜೆ ಉಜರಿ ಇವರು ನಿನಾದ ಕಾವ್ಯಸಿರಿ ಪ್ರಶಸ್ತಿಯೊಂದಿಗೆ ಪ್ರಥಮ ಬಹುಮಾನ ಪಡೆದುಕೊಂಡಿದ್ದಾರೆ. ದ್ವಿತೀಯ ಬಹುಮಾನವನ್ನ ಅಗನಾಶಿನಿಯ ಸಂಧ್ಯಾ ನಾಯ್ಕ್ ಹಾಗೂ ತೃತೀಯ ಬಹುಮಾನ ಇಬ್ಬರು ಹಂಚಿಕೊಂಡಿದ್ದು, ಶಾರದಾ ನಾರಾವಿ ಬೆಳತಂಗಡಿ ಹಾಗೂ ಪೂರ್ಣಿಮಾ ಹಲಗೇರಿ ಬಳ್ಳಾರಿ ಅವರು ಪಡೆದುಕೊಂಡಿದ್ದಾರೆ. EID ಪ್ಯಾರಿ ಸಕ್ಕರೆ ಕಾರ್ಖಾನೆಯವರು ರೈತರಿಗೆ ಮಾಡುತ್ತಿರುವ ವಂಚನೆಯನ್ನ ಖಂಡಿಸಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಹಳಿಯಾಳ ತಾಲೂಕು ಘಟಕದ ವತಿಯಿಂದ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ರು. ಕಾರ್ಖಾನೆಯ ವಂಚಕ ಪ್ರವೃತ್ತಿಯ ವಿರುದ್ಧ ಕಿಡಿಕಾರಿದ್ರು. ಸಂಘಟನೆಯ ತಾಲೂಕಾಧ್ಯಕ್ಷ ಶಂಕರ್ ಕಾಜಗಾರ್, ಕಾರ್ಯಾಧ್ಯಕ್ಷ ಕುಮಾರ್ ಬೋಬಾಟಿ, ಪ್ರಧಾನ ಕಾರ್ಯದರ್ಶಿ ಅಶೋಕ್ ಮೇಟಿ, ಖಜಾಂಚಿ ಗಿರೀಶ್ ಟೋಸೂರು ಮೊದಲಾದವರ ನೇತೃತ್ವದಲ್ಲಿ ನೂರಾರು ರೈತರು ಪಾಲ್ಗೊಂಡಿದ್ರು. ಇನ್ನು ಮಾಜಿ ಶಾಸಕ ಸುನಿಲ್ ಹೆಗಡೆ ಸಹ ಪಾಲ್ಗೊಂಡು ರೈತರ ಪರ ನಮ್ಮ ಬೆಂಬಲಿದೆ ಅಂತ ಹೇಳಿದ್ರು.